ಪ್ರತಿದಿನ 2 ಸಲ ಬ್ರಷ್ ಮಾಡ್ತಾ ಇದ್ದೀನಿ. ಆದ್ರೂ ಹಲ್ಲುಗಳು ಬಿಳಿ ಆಗ್ತಾ ಇಲ್ಲ, ಇನ್ನೂ ಹಳದಿಯಾಗೇ ಇದೆ ಅಂತ ಕೆಲವು ಪೇಷಂಟ್ಸ್ ನನ್ನ ಕೇಳ್ತಾ ಇರ್ತಾರೆ. ಅದಕ್ಕೆ ಏನು ಕಾರಣಗಳು ಹಾಗೆ ಪರಿಹಾರಗಳಂತ ಈ ರೀಲಲ್ಲಿ ನೋಡೋಣ. ಹಾಯ್, ನಾನು ಡಾಕ್ಟರ್ ಭಾರತಿ, ಡೆಂಟಲ್ ಪ್ರಾಕ್ಟೀಷನರ್ ಇನ್ ಬೆಂಗಳೂರು. ನೀವು ಬ್ರಷ್ ಮಾಡಿದಾಗ ಅಲ್ಲಿರುವಂಥ ಫುಡ್ ಪಾರ್ಟಿಕಲ್ಸ್ ಮತ್ತೆ ಸಾಫ್ಟ್ ಪ್ಲಾಕ್ ಏನಿರುತ್ತೆ ಅದು ಮಾತ್ರನೇ ಕ್ಲೀನ್ ಆಗುತ್ತೆ. ಡೀಪರ್ ಸ್ಟೇನ್ಸ್ ಅಥವಾ ಅಂಡರ್ಲೈನ್ ಮೆಡಿಕಲ್ ಕಂಡೀಷನ್ಸ್ ಇಂದ ಏನು ಸ್ಟೇನ್ಸ್ ಆಗಿರುತ್ತೆ ಅದು ಹೋಗೋದಿಲ್ಲ. ಎರಡನೇದು, ನೀವು ಟೀ, ಕಾಫಿ ಕುಡಿಯೋರಾಗಿದ್ರೆ, ಸ್ಮೋಕ್ ಮಾಡೋರಾಗಿದ್ರೆ ಅವಾಗಲೂ ಕೂಡ ಟೀತ್ ಮೇಲೆ ಪ್ರತಿದಿನ ಸ್ಟೇನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದ್ರೆ, ಪ್ರೊಫೆಷನಲ್ ಡೆಂಟಲ್ ಕ್ಲೀನಿಂಗ್ ಅಥವಾ ಸ್ಕೇಲಿಂಗ್ ಅಂತ ಏನು ಹೇಳ್ತೀವಿ ಅದನ್ನ ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ಡೆಂಟಿಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಮ ಟೀತ್ ಶೇಡ್ ಏನು ಸ್ವಲ್ಪ ಬ್ರೈಟರ್ ಬೇಕು ಅಂತಂದ್ರೆ ಅದಕ್ಕೆ ಬ್ಲೀಚಿಂಗ್ ಅನ್ನೋ ಒಂದು ಪ್ರೊಸೀಜರ್ ಇದೆ, ಅದನ್ನ ನೀವು ಮಾಡಿಸ್ಕೊಳ್ಬೋದು. ಆಮೇಲೆ ತುಂಬಾ ಇಂಪಾರ್ಟೆಂಟ್ ವಿಷಯ ಇನ್ನೊಂದೇನು ಅಂತಂದ್ರೆ, ಸ್ವಲ್ಪ ಮಟ್ಟಿಗೆ ಯೆಲ್ಲೋಯಿಶ್ ಟಿಂಜ್ ಹಲ್ಲಲ್ಲಿ ಇರೋದು ಅದು ನ್ಯಾಚುರಲ್ ಅಂತ ಹೇಳ್ತೀವಿ, ಸ್ವಾಭಾವಿಕವಾಗಿ. ಹಲ್ಲುಗಳು ತೀರಾ ಹಾಲಿನ ಬಣ್ಣನೋ ಅಥವಾ ಪೇಪರ್ ಬಣ್ಣನೋ ಇರೋದಿಲ್ಲ. ಸೊ ತುಂಬಾ ಹಾರ್ಡ್ ಆಗಿ ಬ್ರಷ್ ಮಾಡಿದ್ರೆ ನಿಮಗೆ ಅದಕ್ಕೆ ಉಪಯೋಗಕ್ಕಿಂತ ಹಾನಿ ಆಗೋದೇ ಜಾಸ್ತಿ. ನೀವು ತುಂಬಾ ಹಾರ್ಡ್ ಆಗಿ ಬ್ರಷ್ ಮಾಡಿದಾಗ ಟೀತ್ ಮೇಲ್ಗಡೆ ಕವರಿಂಗ್ ಎನಾಮೆಲ್ ಅಂತ ಏನಿರುತ್ತೆ ಅದು ಸವಿತಾ ಹೋಗುತ್ತೆ. ಇವೆಂಚುಯಲಿ ಸೆನ್ಸಿಟಿವಿಟಿ ಬರುವಂತ ಸಾಧ್ಯತೆಗಳಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರು ತುಂಬಾ ಬಿರುಸಾಗಿ ಬ್ರಷ್ ಮಾಡ್ತಾರೆ ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.